ಬಾಗಲಕೋಟೆಯಲ್ಲಿ ಪಾಳು ಬಿದ್ದಿದೆ ರಾಣಿ ಚೆನ್ನಮ್ಮ ಮಾರುಕಟ್ಟೆ. ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ರಾಣಿ ಚೆನ್ನಮ್ಮ ಮಾರುಕಟ್ಟೆ. ಬಾಗಲಕೋಟೆಯ ಜಮಖಂಡಿ ಜಮಖಂಡಿಯಲ್ಲಿರುವಂಥ ಹೈಟೆಕ್ ಕಟ್ಟಡ ಅದು. ಮಾರುಕಟ್ಟೆಯಲ್ಲಿ ಎಲ್ಲೆಂದರಲ್ಲಿ ತರಕಾರಿಯನ್ನು ಬಿಸಾಡಲಾಗಿದೆ. ಎಲ್ಲ ಕಡೆಯೂ ಕೂಡ ಗಲೀಜೆ ಕಾಣಸಿಗುತ್ತೆ. ಗಬ್ಬೆದ್ದು ನಾರ್ತಾ ಇದೆ ಮಾರುಕಟ್ಟೆ. ಮಳೆ ಬಂದರೆ ಕೇಳಂಗಿಲ್ಲ, ಕಾಲಿಡೋಕ್ಕೆ ಜಾಗ ಇಲ್ಲ. ಮಳೆ ಬಂದರೆ ಕೇಳಂಗಿಲ್ಲ, ನೋಡ್ತಾ ಇದ್ದೀರಿ. ಕೆಸರು ಗದ್ದೆ ರೀತಿಯಲ್ಲಿ ಆಗೋಗ್ಬಿಡುತ್ತೆ. ಸಾರ್ವಜನಿಕರು ಕಾಲಿಡಲಿಕ್ಕೂ ಕೂಡ ಹಿಂದೇಟು ಹಾಕುವಂಥ ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್ ಕೊಡ್ತಾರೆ. ಗುರು, ಗಮನಿಸ್ತಾ ಇದ್ದೀವಿ, ಇದು ಮಾರುಕಟ್ಟೆನೋ ಅಥವಾ ಕಸವನ್ನು ಡಂಪ್ ಮಾಡುವಂಥ ಡಂಪ್ ಯಾರ್ಡು ಅಂತ ಹೇಳಿ ಅನುಮಾನ ಆಗುತ್ತೆ. ಯಾಕೆ ಈ ಅವ್ಯವಸ್ಥೆ? ದಶರಥ್, ತಾವು ಹೇಳಿದಾಗೆ ಏನು ಆ ಮಾರುಕಟ್ಟೆಯ ಸ್ಥಿತಿ ನೋಡಿದ್ರೆ ಹಾಗೆ ಅನ್ಸುತ್ತೆ. ಅಂದ್ರೆ ಪ್ರಮುಖವಾಗಿ ಏನು ಜಮಖಂಡಿ ನಗರದ ರಾಣಿ ಚೆನ್ನಮ್ಮನ ಹೆಸರಿನಲ್ಲಿ ಹೈಟೆಕ್ ಒಂದು ಮಾರುಕಟ್ಟೆಯನ್ನ ಕಟ್ಟಿರುವಂತದ್ದು ಪ್ರಮುಖವಾಗಿ ನಗರಸಭಾ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿ ಕೂಡ ಉಳಿದಿರುವಂತದ್ದು. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ನಗರದಲ್ಲಿ ಈ ರೀತಿಯಾಗಿ ಹೈಟೆಕ್ ಮಾರುಕಟ್ಟೆಯನ್ನ ಕಟ್ಟಿರುವಂತದ್ದು ಅಂದ್ರೆ ಅಂದಾಜು 1.5 ಕೋಟಿ ವೆಚ್ಚದಲ್ಲಿ ಈ ಮಾರುಕಟ್ಟೆಯನ್ನ ಕೂಡ ಕಟ್ಟಿರುವಂತದ್ದು. ಆದ್ರೆ ಅಲ್ಲಿ ಇರ್ತಕ್ಕಂತ ಮಾರುಕಟ್ಟೆ ತರಕಾರಿಯನ್ನ ಮಾರ್ಲಿಕ್ಕೆ ಬಂದಿರ್ತಕ್ಕಂತ ಏನು ಅಲ್ಲಿ ಆ ಮಾರುಕಟ್ಟೆಗೆ ಬರ್ಲಿಕ್ಕೆ ಬಂದಿರ್ತಕ್ಕಂತ ಏನು ವ್ಯಾಪಾರ ವಹಿವಾಟವನ್ನ ಮಾಡ್ಲಿಕ್ಕೆ ಬಂದಿರ್ತಕ್ಕಂತ ಯಾರು ಕೂಡ ಅಲ್ಲಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟವನ್ನ ಮಾಡ್ತಿಲ್ಲ. ಆದ್ರೆ ಪ್ರಮುಖವಾಗಿರ್ತಕ್ಕಂತ ನಗರದ ಬೀದಿ ರಸ್ತೆಯಲ್ಲಿ ವ್ಯಾಪಾರ ವಹಿವಾಟವನ್ನ ಅಲ್ಲಿಯ ವ್ಯಾಪಾರಸ್ಥರು ಕೂಡ ಮಾಡ್ತಿರುವಂತದ್ದು. ಅಂದ್ರೆ 1.5 ಕೋಟಿ ವೆಚ್ಚದಲ್ಲಿ ಕಟ್ಟಿರ್ತಕ್ಕಂತ ಸರ್ಕಾರಿ ಕಟ್ಟಡದಲ್ಲಿ ಇರ್ತಕ್ಕಂತ ಏನು ಹಣ ಏನಿದೆ ಇದು ಪ್ರಮುಖವಾಗಿ ಅಲ್ಲಿಯ ಜನರಿಗೆ ಸರಿಯಾಗಿ ಮೂಲಭೂತ ಸೌಕರ್ಯಕ್ಕೂ ಕೂಡ ಹನಿ ಮಾಡ್ಲಿಕ್ಕೆ ಇಲ್ಲಿ ಅಧಿಕಾರಿಗಳು ಯಾಕೆ ಹಿಂದೇಟು ಹಾಕ್ತಿರುವಂತ ಪ್ರಶ್ನೆ ಇವತ್ತು ಉದ್ಭವ ಆಗ್ತಿರುವಂತದ್ದು. ಪ್ರಮುಖವಾಗಿರ್ತಕ್ಕಂತ ಏನು ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರಿನಲ್ಲಿ ಈ ರೀತಿ ಮಾರುಕಟ್ಟೆಯನ್ನ ಮಾಡಿದ್ದಾರೆ. ಅದು ಜನರಿಗೆ ಅನುಕೂಲ ಆಗ್ಬೇಕು, ಅಲ್ಲಿ ವ್ಯಾಪಾರ ವಹಿವಾಟು ಮಾಡ್ಲಿಕ್ಕೆ ಇರ್ತಕ್ಕಂತ ಜನರಿಗೆ ಕೂಡ ಅನುಕೂಲ ಆಗ್ಬೇಕು. ಆದ್ರೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂತ ಏನು ಮಾರುಕಟ್ಟೆ ಇದೆ ಇದು ಹೈಟೆಕ್ ರೀತಿಯಲ್ಲಿ ಮಾರುಕಟ್ಟೆ ಕಟ್ಟಿದ್ದಾರೆ. ಅದು ಇಲ್ಲಿವರೆಗೂ ಕೂಡ ಕಸದ ತೊಟ್ಟಿಯಂತೆ ಇಲ್ಲಿ ವಾಸವಾಗ್ತಿರುವಂತದ್ದು. ಅಲ್ಲಿ ನಗರದಲ್ಲಿ ಇರ್ತಕ್ಕಂತ ಜನರು ಕೂಡ ಅಲ್ಲಿ ವಾಸ ಮಾಡ್ಲಿಕ್ಕೆ ಹಿಂದೇಟು ಹಾಕುವಂತ ಪರಿಸ್ಥಿತಿಗೆ ನಗರಸಭಾ ಒಂದು ಮಾರುಕಟ್ಟೆ ಆಗಿರುವಂತದ್ದು. ದಶರಥ್, ಥ್ಯಾಂಕ್ ಯು. ನಾವು